ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರ ಚಂದ್ರ ಬೆಟಗೇರಿ. ಸುಮಾರು 41 ವರ್ಷಗಳ ಪರ್ಯಂತರವಾಗಿ BSNದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಈ ಕೃಷ್ಣಪಾರಿಯಾತವನ್ನು ಮೊದಲಿಂದ ಮಾಡ್ತಾ ಬಂದೀನಿ. ಕೃಷ್ಣ ಕೊರವಂಜಿ ಪಾತ್ರಗಳಲ್ಲಿ ನಾನು ಸುಮಾರು 1966ರಿಂದ ಸೇವೆ ಸಲ್ಲಿಸುತ್ತಿದ್ದು, ಇವತ್ತು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ನಾನೇ ಸಂಪಾದನೆ ಮಾಡಿದ ಈ ಕೃಷ್ಣಪಾರಿಯಾತ ರಂಗಪ್ರಯೋಗವನ್ನು ವಾಚನ ಮಾಡ್ತಾ ಈಗ ಮಂಗಲದ ಸಮಯ. ಈ ಒಂದು ಮಂಗಲದ ಸಮಯದಲ್ಲಿ ಕೃಷ್ಣಪ್ಪ ಸತ್ಯಭಾಮ ರುಕ್ಮಿಣಿಯರೊಡಗೂಡಿ ಭಾಗವತರೊಂದಿಗೆ ಸರಸದಿಂದ ಆನಂದದಿಂದ ಅವರು ಮಂದಿರಕ್ಕೆ ಹೋಗುವಂಥ ಒಂದು ಸನ್ನಿವೇಶದಲ್ಲಿ ಈ ಅಸೂಯೆ ಅನ್ನುವುದು ನಾಶವಾಗಿ ಪರಸ್ಪರ ಆನಂದವೇ ಸಿಡಿದಾಗ ಒಂದು ಮಾತನ್ನು ಪರಮಾತ್ಮ ಕೃಷ್ಣ ಹೇಳ್ತಾನೆ. ಒಂದು ಪಾರಿಯಾತ ಪುಷ್ಪಕ್ಕೆ ಅಕ್ಕ ತಂಗಿಯರಾದ ನೀವು ರುಕ್ಮಿಣಿ ಸತ್ಯಭಾಮೆ ಸಹೋದರಿಯರ ವಾತ್ಸಲ್ಯವನ್ನು ಮರೆತು ಅಬ್ಬರದಿರಿಗಾಡಿದವರು ಇಂದು ಒಂದಾಗಿ ಪ್ರೀತಿಯನ್ನು ಹಂಚಿಕೊಳ್ಳುತ್ತಿರುವುದರಿಂದ ಅದು ಮಾದರಿಯು. ಲೋಕಕ್ಕೆ ನೆಮ್ಮಂತೆ ಲೋಕದಲ್ಲಿ ಎಲ್ಲರೂ ಇರಬೇಕು. ಲೋಕದಲ್ಲಿ ಮಾಯು ವಿಶೇಷವಾಗಿ ಪ್ರಬಲವಾಗಿರುವುದರಿಂದ ಯಾವುದೇ ಜೀವಾತ್ಮರ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳಿಂದ ಬುದ್ಧಿಯು ಶೂನ್ಯವಾಗುತ್ತದೆ. ಆವಾಗ ನಿಮ್ಮಂತೆ ಎಲ್ಲರಲ್ಲಿಯೂ ಕಲಹಗಳುಂಟಾಗುವುದು ಸಹಜವೇ. ಆದರೆ ಇದನ್ನು ಮೀರಿ ಸಮರಸದಲ್ಲಿ ಬಾಳೆಗೆ ಆತ್ಮತತ್ವದ ಅರಿವು ಆಗಬೇಕು. ಸ್ವರೂಪ ಜ್ಞಾನಮಯ ಆ ಪಾರಿಜಾತ ಸಕಲರಲ್ಲಿ ಮೋಕ್ಷಾನಂದುಂಟು ಮಾಡುವುದು. ಕಾರಣ ಪಾರಿಜಾತ ಅಂದರೆ ಜನನ ಮರಣರಹಿತವಾದಂಥ ವಸ್ತುವೇ ಪಾರಿಜಾತ. ಇದನ್ನೇ ನಾರದ ಮಹರ್ಷಿಗಳು ನಿಮ್ಮಲ್ಲಿಯ ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿ ಅವರು ತಂದು ಈಗ ಅಹಂಕಾರವನ್ನು ನಾಶ ಮಾಡಿದ್ದಾರೆ. ಈ ಎಲ್ಲರಿಗೂ ಆನಂದವೇ ಆಗಿದೆ. ಹೌದಲ್ಲವೇ ರುಕ್ಮಿಣಿ ಸತ್ಯಭಾಮೆ? ಹೌದು ಪರಮಾತ್ಮ. ಸ್ವಾಮಿ, ನಿಮ್ಮ ಕೃಪೆಯಿಂದ ನಮ್ಮೆರವರ ಅರಿವಿನ ಅರಮನೆಯು ಪರಿಶುದ್ಧವಾಯಿತು. ನಮ್ಮಲ್ಲಿಂದು ಭೇದ ಭಾವೇ ಇಲ್ಲ ಪರಮಾತ್ಮ. ನಾವು ಅಕ್ಕ ತಂಗಿಯರು ಸದಾಕಾಲವು ನಗುನಗುತ್ತಾ ಪರಿಶುದ್ಧಾತ್ಮರಾಗಿ ಚಿದ್ಯೋತಿಯಾಗಿ ಸುಪ್ರಭೆಯನ್ನು ಬೆಳಗಬೇಕೆನ್ನುವಂಥ ಆಸೆ ನಮ್ಮಲ್ಲಿದೆ. ಹೌದಲ್ವ ದೂತೆ? ಅಪ್ಪ ಪರಮಾತ್ಮ, ನೀವು ಪ್ರೇಮಕ್ಕೆ ಪಲ್ಲವಿ ಬರೆದವರು, ಮೊದಲಿನಿಂದಲೂ ಪ್ರೇಮವನ್ನೇ ಬಿತ್ತಿ ಬಿಡಿದವರು, ನಮ್ಮಂಥ ಶ್ರೀಸಾಮಾನ್ಯರ ಬದುಕಿಗೆ ಅತ್ಯಂತ ಹತ್ತಿರವಾದವರು, ಗರ್ಭಗುಡಿಯೊಳಗಿನ ನಂದಾದೀಪದ ಬೆಳಕಿಗೆ ಸೀಮಿತವಾಗಿರದ ಮಿಣುಗುವ ಭಾವಲೋಕವನ್ನು ಸೃಷ್ಟಿ ಮಾಡಿದವರು ಪರಮಾತ್ಮ. ನೀವು ಗೋವಿನ ಸಂಸ್ಕೃತಿಯನ್ನು ಮೇಳೈಸಿಕೊಂಡು ಆಧ್ಯಾತ್ಮ ಕೃಷಿಯನ್ನು ಮಾಡಿದವರು ತಾವು. ಕಂಸ ಚಾಣೂರರಂಥವರ ದುಷ್ಟರನ್ನು ಅವರ ಶೋಷಣೆಯನ್ನು ಅರಿತು ನೋವುಂಡವರು ಮೇಲೆ ಮನುಷ್ಯ ಪ್ರೀತಿಯನ್ನು ಅತ್ಯಂತ ಬಡ ಸ್ನೇಹಿತನ ಅಂತ ಸುಧಾಮನಲ್ಲಿ ಕಂಡು ನಿಲಿದಾಡಿದವರು ನೀವು. ದಟ್ಟ ಆದರ್ಶಗಳ ತ್ರೇತಾಯುಗದ ನಂತರ ಬಂದುದು ತುಂಬು ಸ್ವೇಚ್ಛೆ ಈ ದ್ವಾಪಾರಯುಗ. ಯಮುನೆಯ ದಡದಲ್ಲಿ ವಸ್ತ್ರಗಳನ್ನು ಕಳಕೊಂಡ ಗೋಪಿಕೆಯರ ಆತಂಕದಲ್ಲಿಯೂ ಭಕ್ತಿಯ ಸೆಲೆಯನ್ನಿತ್ತವರು ನೀವು. 16,000 ಹೆಂಗಳೆಯರ ಗಂಡನಾಗಿ ತಾವು ತೋರಿಕೆಯಲ್ಲಿ ಕಂಡರೂ ಅವರೆಲ್ಲರೂ ಭಗವಂತನನ್ನಾಗಿ ನಿನ್ನನ್ನು ಕಂಡವರು. ಕಾರಣ ಪರಮಾತ್ಮ, ನಿನ್ನ ಲೀಲೆ ಅನಂತ. ಸಾಮಾಜಿಕ ನಿಯಂತ್ರಣ ಶೋಷಣೆಗಳಿಂದ ಕೂಡಿದ ಸಮಾಜವನ್ನು ಗಟ್ಟಿ ಸವಾಲಿನಿಂದ ಕಟ್ಟುತ್ತಾ ಬಂದಂಥ ನೀವು ಪುರುಷೋತ್ತಮ. ನಿಮ್ಮನ್ನು ರಾಮರಾಜ್ಯದ ಪರಿಕಲ್ಪನೆಯು ಸದಾ ಆದರ್ಶಮಯವಾಗಿದೆ. ದೇವರು ಮನುಷ್ಯ ಸಹಜವಾದಂಥ ಭಾವಗಳನ್ನು ಪ್ರಕಟಿಸಿದರೆ ಶ್ರೀಸಾಮಾನ್ಯರಿಗೆ ಹತ್ತಿರವಾಗುವಂತೆ ಸಮೂಹಕ್ಕೆ ಹತ್ತಿರವಾಗುತ್ತೇನೆಂಬುದಕ್ಕೆ ನೀವೇ ಪ್ರತ್ಯಕ್ಷ ನಿದರ್ಶನವಾಗಿದ್ದೀರಿ ಪರಮಾತ್ಮ. ದೇವ, ನಮ್ಮ ಆಂತರಿಕ ಆಕಾಂಕ್ಷೆಗಳ ವಿಸ್ತರಣಾ ರೂಪವೇ ನೀವು ಪರಮಾತ್ಮ. ಅಂದರೆ ಒಂದು ಪಾರಿಜಾತ ಹೂವಿಗಾಗಿ ಇಂದ್ರನೊಡನೆ ಯುದ್ಧ ಮಾಡಿದವರು ನೀವು. ಅಪ್ರತಿಮ ಸ್ವಾಭಿಮಾನಿ ರಾಜಕೀಯ ತಂತ್ರಗಾರರು. ನಿಮ್ಮಂಥ ರಾಜಕಾರಣ ಮಾಡುವವರು ಎಂದೆಂದೂ ಹುಟ್ಟಲಾರರು ಪರಮಾತ್ಮ. ರಾಜಕಾರಣ ಮಾಡಿದರೆ ನಿಮ್ಮಂತೆಯೇ ಮಾಡಬೇಕು. ಎಲ್ಲರಿಗೂ ಕಲ್ಯಾಣವನ್ನುಂಟು ಹಾಗೆ ಎಲ್ಲರಿಗೂ ಯಾವ ಕಾಲಕ್ಕೂ ಸುಖವನ್ನೇ ಬಯಸುವಂಥ ನಿಮ್ಮಂಥವರು ರಾಜಕೀಯ ರಂಗದಲ್ಲಿ ನೀವು ಎಲ್ಲರಿಗೂ ಆದರ್ಶಪ್ರಾಯರು. ಧರ್ಮ ರಾಜಕೀಯದಲ್ಲಿರಬೇಕು. ಯಾವ ಕಾಲಕ್ಕೂ ಧರ್ಮದಲ್ಲಿ ರಾಜಕೀಯ ಬರಬಾರದು ಎನ್ನುವಂಥ ಸಂದೇಶವನ್ನು ನೀಡಿ ಎಂದೂ ನೀವು ರಾಜನಾಗದೆ ರಾಜನನ್ನಾಗಿ ಮಾಡಿ ಎಲ್ಲರನ್ನೂ ಪೋಷಣೆ ಮಾಡಿದಂಥವರು ಪರಮಾತ್ಮ. ನಿಮ್ಮ ಈ ರಾಜಕೀಯ ತಂತ್ರಗಾರಕ್ಕೆ ನಮೋ ನಮೋ ಎನ್ನುವೆ. ಕುರುಕ್ಷೇತ್ರ ರಂಗದಲ್ಲಿ ನಿಂತು ಅರ್ಜುನನನ್ನು ನೆಪ ಮಾಡಿಕೊಂಡು ಸಮಸ್ತ ಲೋಕದ ಮನುಕುಲದ ಉನ್ನತಿಗಾಗಿ ಗೀತಾಮೃತವನ್ನು ಧಾರೆ ಎಳೆದವರು ಪರಮಾತ್ಮ. ದೇವ, ಇಂದು ತಿಳಿಯುವುದು ನಮ್ಮಿಂದ ಅನಂತ ಅಪರಾಧಗಳಾಗಿರಬಹುದು. ಅವುಗಳನ್ನೆಲ್ಲ ನಿಮ್ಮಲ್ಲಿ ಹಟ್ಟಿಯಲ್ಲಿ ಹಾಕಿಕೊಂಡು ನಮ್ಮೆಲ್ಲರನ್ನು ಉದ್ಧರಿಸು ಪರಮಾತ್ಮ.
ಸರ್ವರ ಪರವಾಗಿ ನಿಮಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ನಾನು ನಿಮ್ಮ ಸದ್ಭಕ್ತ ಉದ್ಭವ ಎಂದು ದೂತೆಯ ರೂಪದಲ್ಲಿರುವೆ. ಭಾಳ ಸಂತೋಷ ದೂತೆ, ನಿನ್ನ ಮಾತು ಕೇಳಿ ಹಂಡೆ ಹಾಲು ಕೂಡ ಸಂತೋಷ ಆಯಿತು. ಯಾಕೆ ಹಿಂದಕ್ಕೆ ಕುರುಕ್ಷೇತ್ರ ರಂಗದೊಳಗೆ ನಾನು ಗೀತಾ ಬೋಧ ಮಾಡುವ ಕಾಲಕನೆಯನ್ನು ಇಲ್ಲದ್ದರಿಂದ ಈ ಕಲಿಯುಗದಲ್ಲಿ ಪಾರಿಜಾತದ ಮುಖಾಂತರವಾಗಿ ಶ್ರೀಸಾಮಾನ್ಯರಿಗೆ ವೇದ್ಯವಾಗುವಂತೆ ನಾನು ಈ ಪಾರಿಜಾತವನ್ನು ಹೇಳಬೇಕಾಗಿತ್ತು. ಅದನ್ನು ನೀನು ಸೂತ್ರಧಾರನಾಗಿ ಎಲ್ಲದಕ್ಕೂ ಕಾರಣೀಕರ್ತನಾಗಿ ನನ್ನನ್ನು ಮುಂದೆ ಮಾಡಿಕೊಂಡು ನನ್ನನ್ನು ದೇವನನ್ನಾಗಿ ಮಾಡಿ ನೀನು ಭಕ್ತನಾಗಿ ಆರಾಧನೆ ಮಾಡಿರುವಿ. ನಿಜವಾಗಿ ಉದ್ಭವ ನೀನು ಧನ್ಯ ಧನ್ಯ. ಗೀತಾ ಸಂದೇಶವನ್ನು ಪಾರಿಜಾತ ಕಥೆ ಮೂಲಕ ತಿಳಿಸಿ ಲೋಕ ಕಲ್ಯಾಣ ಮಾಡುವುದೇ ನನ್ನ ಮೂಲ ಉದ್ದೇಶವಾಗಿತ್ತು. ಶ್ರೀಕೃಷ್ಣ ಪಾರಿಜಾತವು ಶ್ರೀಸಾಮಾನ್ಯರ ಭಗವದ್ಗೀತೆ ಎಂದು ನಿರಾಭಾರಿ ಜಗದ್ಗುರು ವಿಜಯಪುರದ ನಮ್ಮ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ಕಲಿಯುಗದಲ್ಲಿ ಭಗವದ್ಗೀತೆಯ ಕುರಿತು ಅವರು ಸಾಕಷ್ಟು ತಿಳಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಕೂಡ ಭಗವದ್ಗೀತೆ ಪಂಚಮ ವೇದವೆಂದು ಪಸರಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಭಗವದ್ಗೀತಾ ರೂಪವಂತ ಶ್ರೀಕೃಷ್ಣ ಪಾರಿಜಾತವನ್ನು ಯಾರು ಭಕ್ತಿಯಿಂದ ಆಲಿಸ್ತಾರೋ ಕೇಳ್ತಾ ಇದ್ದಾರೋ ಅಥವಾ ಅದನ್ನು ಪ್ರದರ್ಶನ ಮಾಡ್ತಾರೋ ಸರ್ವರಿಗೂ ಅವರಿಗೆ ಮಂಗಲವಾಗಲಿ ಅನ್ನುವಂಥ ಇಚ್ಛೆಯನ್ನು ಇಟ್ಕೊಂಡು ನಾನು ಇವತ್ತು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಗೋಕಾಕ್ ಅನ್ನುವಂಥ ಗೋಕಾಕ, ಗೋ ಅಂದರೆ ಆಕಳು, ಕಾಕ ಅಂತಂದ್ರೆ ಕಾಗಿ, ಒಂದು ಮಹಾಲಿಂಗೇಶ್ವರನ ದಿವ್ಯ ಸನ್ನಿಧಾನದಲ್ಲಿ ಎರಡು ಮಿಲನವಾದ ಕಾರಣ ಈ ಪುಣ್ಯ ನಗರಕ್ಕೆ ಗೋಕಾಕ್ ಎನ್ನುವಂಥ ಒಂದು ಸುಕ್ಷೇತ್ರ ಮಾಡಿದ್ದಾರೆ. ಇಂಥದ್ರಲ್ಲಿ ಹೇ ಸೀತಾರಾಮ್ ಬಂಧುಗಳ ಪರವಾಗಿ ಸಮಸ್ತರಿಗೂ ಕೂಡ ಈ ಶ್ರೀಕೃಷ್ಣ ಪಾರಿಜಾತ ಪ್ರಸಾರವಾಗಬೇಕಾದರೆ ಎಲ್ಲರ ಒಂದು ಸಹಕಾರವನ್ನು ಎಷ್ಟು ನೆನೆದರೂ ಕೂಡ ಕಡಿಮೆಯಾಗಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಸೀತಾರಾಮ್ ನೀಚರಣವನ್ನು ಕಟ್ಟಿ ಲೋಕದಲ್ಲೆಲ್ಲ ಪಸರಿಸುವಾಗಿ ಮಾಡಿದವರು ಸಂಸ್ಥಾಪಕರ ಅಂತ ಶ್ರೀ ಅಶೋಕ್ ಮಲ್ಲಿಕಾರ್ಜುನ್ ಜೋತಾಬರವರು. ಅವರಿಗೆ ತಂದೆಯವರು ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರ ಅಂತ ಶ್ರೀ ಮಲ್ಲಿಕಾರ್ಜುನ್ ಈರಪ್ಪ ಜೋತಾವರವರು. ಹಾಗೆ ಅವರ ಜೊತೆಯಾಗಿ ಡಾಕ್ಟರ್ ಅರ್ಜುನ್ ಪಂಗಣ್ಣವರವರು, ಹಾಗೆ ಸರ್ವಶ್ರೀ ಪವನ್ ಕಮತರವರು, ಜಾಹೀರ್ ಕೊಳ್ಳಿಯವರು, ಮೋಹನ್ ನಿಂಗಪ್ಪ ನಂದಿಯವರು, ರಾಚಪ್ಪ ಪ್ರಕಾಶ್ ಜೋತಾವರು, ಜಹೀದ್ ಹಸನ್ ಸಾಬ್ ಬಾಗ್ವಾನ್ ಅವರು, ಶ್ರೀ ಗಂಗಾಧರ ಚಂದ್ರಶೇಖರ್ ಗುಣಮುಖಿಯವರು, ಅಯಾನ್ ರಾಜು ಮುನೀರ್ ಇನಾಮ್ದಾರ್ ಅವರು, ಹಾಗೆ ಕುಮಾರಿ ಸೌಮ್ಯ ಅಶೋಕ್ ಕಬಣೂರಿಯವರು, ಕುಮಾರಿ ಸಾನಿಯಾ ಲಾಡ್ಖಾನ್ ಅತನಿಯವರು, ಶ್ರೀ ಮೋಹಿನ್ ಅಬ್ದುಲ್ ಗನಿ ನರ್ ಅವರು, ಕುಮಾರಿ ಚಂದ್ರಿಕಾ ಮಲ್ಲಿಕಾರ್ಜುನ್ ಕೋತೇಕರ್ ಅವರು, ಕುಮಾರಿ ಸಂಜನಾ ಯರನ್ನ ಕಡಕೋಳ್ ಅವರು, ಕುಮಾರಿ ಸಾನಿಯಾ ಅಯೂಬ್ ಸೋಳೆಬಾಯಿಯವರು, ಕುಮಾರಿ ರಕ್ಷಿತಾ ಗುರುರಾಜ್ ಲುಕ್ ಅವರು, ಮಹೇಕ್ ಶಬೀರ್ ಅಹ್ಮದ್ ಸೋಳೆಬಾಯಿ ಮೇಡಮ್ ಅವರು, ಹಾಗೆ ಕುಮಾರಿ ಫಾತಿಮಾ ಅಯೂಜ್ ಸೋಳೆಬಾಯಿಯವರು, ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಕಲಾವಿದರ ಅಂತ ಡಾಕ್ಟರ್ MP ಹತ್ಬಾಕಿಯವರನ್ನು, ಹಾಗೆ ಕೃಷ್ಣಪಾತ್ರಕ್ಕಾಗಿ ಹುಟ್ಟಿ ಬಂದರೇನು ಅನ್ನೋ ಹಾಗೆ ನಮ್ಮ ಕಕ್ಕನ ಸಮಾನರ ಅಂತ ಕೆಮ್ಮಣ್ಣಕೋಳದ ಯಲ್ಲಪ್ಪ ಪೂಜೇರಿಯವರನ್ನು, ಹಾಗೂ ಇತರ ಎಲ್ಲ ಸಮಸ್ತ ಕಲಾಬಂಧುಗಳನ್ನು ಸ್ಮರಣೆ ಮಾಡ್ತಾ ಇನ್ನು ಮಂಗಲದೊಂದಿಗೆ ಕಾರ್ಯಕ್ರಮವನ್ನು ನಾನು ಇಲ್ಲಿ ಮಂಗಲ ಮಾಡ್ತಾಯಿದ್ದೀನಿ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ, ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ. ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ, ನೀರೊಳಗೆ ಇದ್ದವಗೆ ಭೂಮಿಯ ಹೊತ್ತವಗೆ, ದಶಮುಖ ರಾವಣನ ಶಿರವನ್ನು ಹೊಡೆದವಗೆ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ, ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ. ವಸುದೇವ ಸುತನಿಗೆ ದೇವಕಿ ಕಂದನಿಗೆ, ವಸುದೇವ ಸುತನಿಗೆ ದೇವಕಿ ಕಂದನಿಗೆ, ಗೀತಾಚಾರ್ಯನಿಗೆ ಮುದ್ದು ಶ್ರೀಕೃಷ್ಣನಿಗೆ, ಗೀತಾಚಾರ್ಯನಿಗೆ ಮುದ್ದು ಶ್ರೀಕೃಷ್ಣನಿಗೆ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ, ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮ, ಜಯ ಮಂಗಲ ಜಯ ಮಂಗಲ. ಆತ್ಮೀಯರೇ, ಹಿಂದೂ ಸಂಪ್ರದಾಯದಲ್ಲಿ ಮಂಗಲ ಮಾಡಿದ ನಂತರ ಪುನಃ ಅದನ್ನು ನಾಂದಿಯ ಮುಖಾಂತರ ಹೇಳುವಂಥ ಒಂದು ಪರಿಪಾಠ ಕಾರಣ ಕೃಷ್ಣ ಪರಮಾತ್ಮನ ಮತ್ತೊಮ್ಮೆ ಸ್ಮರಣೆ ಮಾಡಿ ಈ ಕಥೆಗೆ ಸಂಪೂರ್ಣ ಒಂದು ವಿರಾಮವನ್ನು ಹೇಳ್ತಾ ಇದ್ದೀನಿ. ಆಣೌ ದೇವಕಿ ದೇವಿ ಗರ್ಭಜನಂ ಗೋಪಿ ಗ್ರಹೇ ವರ್ಧನಂ ಮಾಯಾಪೂತನಿ ಜೀವಿತಾಪರಣಂ ಗೋವರ್ಧನೋದ್ಧಾರಣಂ
ಕಂಸಚ್ಛೇದನ ಕೌರವಾದಿಹರಣಂ ಕುಂತೀಸುತ ಪಾಲನಂ ಚೇತದ್ಭಾಗವತಂ ಪುರಾಣಕಚಿತಂ ಶ್ರೀಕೃಷ್ಣಲೀಲಾಮೃತಂ ಆ ಸರ್ವೇ ಜನ ಸುಖಿನೋ ಭವಂತು. ಕೃಷ್ಣ ಪರಮಾತ್ಮ ಕಿ ಜೈ, ಕೃಷ್ಣ ಪರಮಾತ್ಮ ಕಿ ಜೈ, ಶ್ರೀಮನ್ನಾರಾಯಣ ಕಿ ಜೈ. ಶ್ರೀ ಸರ್ವೇಶ್ವರ ನಾಟ್ಯ ಸಂಘ ಶ್ರೀಕೃಷ್ಣ ಪಾರಿಯಾತ ಈಶ್ವರಚಂದ್ರ ಬೆಟಗೇರಿಯವರ ಕಂಪನಿಗೆ ಸಕಲರ ಒಂದು ಆಶೀರ್ವಾದದಿಂದ ಸದಾಕಾಲವು ಜಯವಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ವಾಕ್ಪುಷ್ಪಗಳನ್ನು ಕೃಷ್ಣ ಪರಮಾತ್ಮನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾನೆ. ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.